ನೋಡಿ, ನಡು ರಸ್ತೆಯಲ್ಲೇ ಹೊತ್ತಿ ಉರಿದಿದೆ ಆಂಬ್ಯುಲೆನ್ಸ್. ಮೂವರು ಗ್ರೇಟ್ ಎಸ್ಕೇಪ್ ಅಂತೆ. ರಸ್ತೆ ಮಧ್ಯದಲ್ಲೇ ಹೊತ್ತಿ ಉರಿದು ಹೋಗಿದೆ. ರಾಯಚೂರು ಹೊರವಲಯದ ಆಶಾಪುರ ಬಳಿ ನಡೆದಿರ್ತಕ್ಕಂಥ ಘಟನೆ. ಮೃತದೇಹವನ್ನು ಹೊತ್ತೊಯ್ತಾ ಇತ್ತು ಆಂಬ್ಯುಲೆನ್ಸ್ ಅಂತಕ್ಕಂಥದ್ದು ಗೊತ್ತಾಗಿದೆ. ಬಾಡಿ ತೊಗೊಂಡು ಹೋಗ್ತಾ ಇದ್ರು, ಜೊತೆಗೆ ಒಂದು 3 ಜನ ಇದ್ರಂತೆ. ಅವರೆಲ್ಲ ಎಸ್ಕೇಪ್ ಆಗಿದ್ದಾರೆ. ನೋಡಿ ಅದರ ತೀವ್ರತೆ ನೋಡಿ ಹೇಗಾಗಿದೆ ಅಂತಂದ್ಬಿಟ್ಟು. ಆಂಬ್ಯುಲೆನ್ಸ್ ಒಂದು ಹೊತ್ತಿ ಉರಿದಿರುವ ಘಟನೆ. ಸಡನ್ನಾಗಿ ಇದು ಶಾರ್ಟ್ ಸರ್ಕ್ಯೂಟ್ ಏನೋ ಆಗಿರುತ್ತೆ. ಇದು ಅಂಥ ಸಂದರ್ಭದಲ್ಲಿ ಬೆಂಕಿ ಹತ್ಕೊಂಡಿರುತ್ತೆ. ಒಳಗಡೆ ಅದು ವ್ಯಾಪಕವಾಗಿ ಆವರಿಸ್ಕೊಂಡು ನಂತರ ಹೊರಗಡೆ ನೀವು ಏನೇ ಪ್ರಯತ್ನ ಪಟ್ಟರು ಅದು ಮತ್ತೆ ಆರಲ್ಲ. ರಾಯಚೂರಿನಿಂದ ಉಡಮಗಲ್ಗೆ ಹೊರಟಿತ್ತು ಈ ಆ್ಯಂಬುಲೆನ್ಸ್. ಯಾರೋ ಮೃತಪಟ್ಟಿದ್ದಾರೆ. ಹಾಸ್ಪಿಟ್ಲಿಂದ ಬಾಡಿನ ಅವ್ರ ಮನೆಗೆ ತೊಗೊಂಡೋಗ್ಬೇಕು. ಆ್ಯಂಬುಲೆನ್ಸ್ನಲ್ಲಿ ತೊಗೊಂಡೋಗ್ತಾ ಇದ್ದಾರೆ. ಹೋಗುವ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ನಡು ರಸ್ತೆಯಲ್ಲಿ ಇತ್ತೀಚೆಗೆ ಈ ಕಾರು ಆ್ಯಂಬುಲೆನ್ಸ್ಗಳು ಇವೆಲ್ಲ ಈ ಥರ ಹತ್ತೂರಿಯ ಜಾಸ್ತಿ ಆಗ್ಬಿಟ್ಟಿದೆಯಪ್ಪ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿಜಯ್ ಜಾಗಟ್ಕಲ್ ಅವರಿಂದ ಪಡ್ಕೊಳ್ಳೋಣ. ವಿಜಯ್, ಏನು ಕಾರಣ? ಶಾರ್ಟ್ ಸರ್ಕ್ಯೂಟ್ ಥರ ಏನಾದರೂ ಆಗಿರ್ಬೋದಾ? ಆಮೇಲೆ ಒಳಗಡೆ ಇದ್ದವರೆಲ್ಲ ಹೆಂಗೆ ಬಚಾವಾದರು? ಏನಿದೆ ಡೀಟೇಲ್ಸ್ ಇದ್ರ ಬಗ್ಗೆ? ಎಸ್ ಅರವಿಂದ್, ಏನು ಒಂದು ಖಾಸಗಿ ಆಸ್ಪತ್ರೆಯಿಂದ ಮೃತದೇಹವನ್ನ ಗ್ರಾಮಕ್ಕೆ ತೆಗೆದುಕೊಂಡು ಹೋಗುವಾಗ ಈ ಘಟನೆ ನಡೆದಿರುವಂತದ್ದು. ಆಂಬುಲೆನ್ಸ್ ಅಲ್ಲಿ ಏಕಾಏಕಿ ಬೆಂಕಿ ಹೊತ್ತಿ ಉರಿದಿರುವಂತದ್ದು. ಇಲ್ಲಿ ನಾವು ಗಮನಿಸಬೇಕಾದಂದ್ರೆ ಆಂಬುಲೆನ್ಸ್ ನ ಕಂಡೀಷನ್ ಹೇಗಿತ್ತು ಅನ್ನುವಂಥದ್ದು. ಯಾಕೆಂದ್ರೆ ಅಲ್ಲ ಅವರ ಚಾಲಕರು ಮತ್ತು ಸಂಬಂಧಪಟ್ಟವರು ಹೇಳುವಂತದ್ದು ತಾಂತ್ರಿಕ ಸಮಸ್ಯೆ ಆಯ್ತು, ಇಂಜಿನ್ ನಲ್ಲಿ ಹೀಟ್ ಆಯ್ತು ಅನ್ನುವಂಥದ್ದನ್ನ ಹೇಳ್ತಾರೆ. ಬೆಂಕಿ ಇಂಜಿನ್ ನಲ್ಲಿ ಕಾಣಿಸ್ಕೊಂಡ್ ಕೂಡಲೇ ಅದು ಎಲ್ಲ ಕಡೆ ಬೆಂಕಿ ಹೊತ್ತಿರೋದ್ ಜೊತೆಗೆ ದಟ್ಟವಾದ ಹೊಗೆ ಬರುವ ಮೂಲಕ ಇಡೀ ಆಂಬುಲೆನ್ಸ್ ಸುಟ್ಟು ಕರಕಲಾಗಿರುವಂತದ್ದು ಈಗಾಗಲೇ ನಾವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ವಿ. ಎಷ್ಟರ ಮಟ್ಟಿಗೆ ಆಂಬುಲೆನ್ಸ್ ಸುಟ್ಟಿದೆ ಅನ್ನುವಂಥದ್ದು. ಕೂಡಲೇ ಅಗ್ನಿಶಾಮಕ ದಳ ಬಂದು ನಂದಿಸುವ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಆಂಬುಲೆನ್ಸ್ ಕೇವಲ ಅಸ್ಥಿಪಂಜರವಾಗಿ ಉಳಿದಿರುವಂತದ್ದು ಕಾಣ್ತಾ ಇದೆ. ಅಂದ್ರೆ ಅಷ್ಟರ ಮಟ್ಟಿಗೆ ಹೊಗೆ ಆವರಿಸ್ಕೊಂಡಿತ್ತು. ಅದೃಷ್ಟವಶಾತ್ ಬೆಂಕಿ ಕಾಣಿಸ್ಕೊಳ್ತಿದ್ದಂತೆ ಒಳಗಡೆ ಇದ್ದಂತ ಏನು ಶವದ ಜೊತೆ ಬಂದಂತ ಕುಟುಂಬಸ್ಥರು 3 ಜನ ಇದ್ರು. ಅವರು ಕೂಡಲೇ ಶವವನ್ನು ಕೂಡ ಹೊರಗಡೆ ತೆಗೆದುಕೊಂಡು ಬೇರೆ ಗಾಡಿಯಲ್ಲಿ ಸಾಗಿಸುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಚಾಲಕ ಕೂಡ ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ಇದು ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತದ್ದು. ಸಾಮಾನ್ಯವಾಗಿ ರಾಯಚೂರಿನಲ್ಲಿ ಬೇಸಿಗೆ ಹೆಚ್ಚಾದಾಗ ಅಲ್ಲೊಂದು ಇಲ್ಲೊಂದು ಈ ತರ ಅಂದ್ರೆ ಬಿಸಿಲಿಗೆ ಆಗುವಂತ ಘಟನೆಗಳು ನಡೀತಾ ಇರುತ್ತೆ. ಆದ್ರೆ ಇದು ಇನ್ನು ಆರಂಭದಲ್ಲಿ ಆಗಿರುವಂತದ್ದು. ಇದನ್ನ ನೋಡಿದಾಗ ಆ ಒಂದು ವಾಹನದ ಕಂಡೀಷನ್ ಹೇಗಿತ್ತು ಅನ್ನುವಂತ ಪ್ರಶ್ನೆ ಮೂಡುವಂತದ್ದು. ಅರವಿಂದ್, ಐ ಥಿಂಕ್ ವೆಹಿಕಲ್ ಕಂಡೀಷನ್, ಪೀರಿಯಾಡಿಕ್ ಮೇಂಟೆನೆನ್ಸ್ ಎಲ್ಲ ಕರೆಕ್ಟಾಗಿ ಇರಲಿಲ್ಲ ಅಂತ ಅನ್ಸುತ್ತೆ. ಅಂದರೆ ಇದೊಂದು ಪಾಠ ಆಗಬೇಕು. ಇಂಥ ಸಮ್ಮರ್ನಲ್ಲಿ ವೆಹಿಕಲ್ ಕಂಡೀಷನನ್ನು ಕರೆಕ್ಟಾಗಿ ಇಟ್ಕೋಬೇಕು ಅಂತ ಅನ್ನೋದು. ಅದು ರಾಯಚೂರು ಭಾಗದಲ್ಲಿ ವಿಜಯ್ ಖಂಡಿತವಾಗಿ. ಯಾಕೆಂತ ಹೇಳಿದ್ರೆ ಈ ಬೇಸಿಗೆ ಬಂದಾಗ ಅಲ್ಲಲ್ಲಿ ಅಗ್ನಿ ಅವಘಡಗಳು ಸಾಮಾನ್ಯವಾಗಿ ಸಂಭವಿಸ್ತಾನೆ ಇರ್ತವೆ. ಅಗ್ನಿಶಾಮಕ ದಳ ಕೂಡ ಯಾವಾಗ್ಲೂ ಈ ಬೇಸಿಗೆ ಬಂದಾಗ ಹೈ ಅಲರ್ಟ್ ಅಲ್ಲೇ ಇರುತ್ತೆ. ಆದ್ರೆ ಈ ಆರಂಭದಲ್ಲಿ ಆಗ್ತಾ ಇರೋದಕ್ಕೆ ಅವರು ಕೂಡ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕಳೆದ ಒಂದು ವಾರ 15 ದಿನದಲ್ಲಿ ಇದು 2ನೇ ಘಟನೆ. ಕಳೆದ ಬಾರಿ ಒಂದು ಟ್ರಕ್ಗೆ ಕೂಡ ಇದೇ ರೀತಿ ಬೆಂಕಿ ಹೊತ್ಕೊಂಡಂತ ಘಟನೆ ಆಗಿತ್ತು. ಆದ್ರೆ ಇದು ಆಂಬುಲೆನ್ಸ್ ಅನ್ನುವಂಥದ್ದು ಸಾರ್ವಜನಿಕರಿಗೆ ಸೇವೆಯನ್ನು ಕೊಡುವಂಥದ್ದು ಮತ್ತು ಅಲ್ಲಿ ಏನಾದ್ರೂ ಅಗತ್ಯ ತುರ್ತು ಸೇವೆ ಅಗತ್ಯ ಇರುವಂತ ರೋಗಿ ಇದ್ದಿದ್ರೆ ಆ ಪರಿಸ್ಥಿತಿ ಏನು ಅನ್ನುವಂಥದ್ದು ಕೂಡ ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಆಂಬುಲೆನ್ಸ್ ನ ಏನು ನಿರ್ವಹಣೆ ಮಾಡುವಂತವರು ಅಗತ್ಯ ಕ್ರಮಗಳನ್ನ ಮತ್ತೆ ಮುಂಜಾಗ್ರತೆಗಳನ್ನ ತೆಗೆದುಕೊಳ್ಳಲೇಬೇಕಾಗುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ವಿಜಯ್. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನೀವು ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಾ. ಅನೇಕ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿರುವಂತಹ ಆಲ್ಮೋಸ್ಟ್ ಎಲ್ಲ ಆಂಬ್ಯುಲೆನ್ಸ್ಗಳದ್ದು ಕೂಡ ಇದೇ ಕತೆ. ಅಂದರೆ ಮೇಂಟೆನೆನ್ಸ್ ಸರಿಯಾದ ಟೈಮ್ಗೆ ಆಗಲ್ಲ. ಮತ್ತು ಸುಮಾರು ವರ್ಷದಿಂದ ರನ್ ಮಾಡ್ತಿರ್ತಾರೆ. ಸ್ಕ್ರ್ಯಾಪ್ಗೆ ಹೋಗಬೇಕಾಗಿರುವಂತಹ ವೆಹಿಕಲ್ಗಳನ್ನ ಇನ್ನೂ ರನ್ ಮಾಡ್ತಿರ್ತಾರೆ. ಚಾಲಕರಿಗೆ ಸರಿಯಾದ ಮಾಹಿತಿ ಇರಲ್ಲ. ಬಿಕಾಸ್ ಔಟ್ಸೋರ್ಸಿಂಗ್ ಆಗಿರುತ್ತೆ. ಇದೆಲ್ಲದರ ಪರಿಣಾಮ ಈ ಥರದ್ದು ಅಗ್ನಿ ಅನಾಹುತಗಳು ಆಗಾಗ ಆಗ್ತಾ ಇರೋದು. ಅದೃಷ್ಟವಶಾತ್ ಇಲ್ಲಿ ಯಾರಿಗೂ ಏನೂ ಆಗಿರಲಿಲ್ಲ. ಬಟ್ ಒಂದು ವೇಳೆ ಸಮಯ ಮೀರಿದಿದ್ರೆ ಏನು ಅನಾಹುತ ಆಗ್ತಾ ಇತ್ತು ಅಂದಾಜು ಮಾಡ್ಕೊಳ್ಳೋದಕ್ಕೂ ಕಷ್ಟ ನಮಗೆ.